ವೆಲ್ಕಮ್ ಟು ಐ ನಾವಲ್ ಕ್ರಿಯೇಟ್. ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಒಂದಿಗೆ ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದರೆ, ಜಿಮೇಲ್ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಜಿಮೇಲ್ ಐ ಡಿನ ಹೇಗೆ ಕ್ರಿಯೇಟ್ ಮಾಡಬೇಕು. ಇವಾಗ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿರ್ತೀರಾ ಅಥವಾ ಏನೋ ಒಂದು ಬಿಸ್ನೆಸ್ ಇದು ಮಾಡ್ತಿರ್ತೀರಾ, ಸೊ ಹೊಸ್ದಾಗಿ ಏನಾದರೂ ಬಿಸ್ನೆಸ್ ಇದು ಮಾಡಬೇಕಾದ್ರೆ ಅಥವಾ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕಾದ್ರೆ ನಿಮಗೆ ಜಿಮೇಲ್ ಐ ಡಿ ಬೇಕಾಗುತ್ತೆ. ಸೊ ಜಿಮೇಲ್ ಐ ಡಿನ ಹೊಸ್ದಾಗಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ನಿಮಗೆ ಜಿಮೇಲ್ ಅಕೌಂಟ್ ಇದ್ದರೆ ಅಷ್ಟೇ, ಜಿಮೇಲ್ ಐ ಡಿ ಇದ್ದರೆ ಅಷ್ಟೇ ನೀವು ಯೂಟ್ಯೂಬ್ ಅಕೌಂಟ್ ಆಗಲಿ ಏನಾದರೂ ಒಂದು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ಮೀನ್ಸ್ ನಿಮಗೆ ಯೂಟ್ಯೂಬ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕಂದ್ರೆ ಜಿಮೇಲ್ ಐ ಡಿ ಬೇಕು ನಿಮಗೆ. ಸೊ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ಗಾಯ್ಸ್, ಹೇಗೆ ಅಂತ ನೋಡೋಣ. ಇಲ್ಲಿ ಬಂದು ಎಲ್ಲಂತ ಹೇಳಿ ಕಾಣಿಸ್ತಿದೆ ಗೊತ್ತಾ ಗಾಯ್ಸ್. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ನೀವು ಜಿಮೇಲ್ಗೆ ಹೋಗಿ ಇನ್ಬಿಲ್ಟಾಗಿ ಬಂದಿರುತ್ತೆ. ನೀವು ಮೊಬೈಲ್ ಅಪ್ಲಿಕೇಶನ್ನ ತೊಗೊಂಡ್ರೆ ಇನ್ಬಿಲ್ಟಾಗಿ ನಿಮಗೆ ಜಿಮೇಲ್ ಅಪ್ಲಿಕೇಶನ್ ಬಂದಿರುತ್ತೆ. ಏನಾದರೂ ಬಂದಿಲ್ಲ ಅಂತ ಅಂದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ನ ಮಾಡ್ಕೊಳ್ಳಿ, ಅಥವಾ ನೀವು ವೆಬ್ಸೈಟ್ಗೆ ಹೋಗಿ ಕೂಡ ಮಾಡ್ಬೋದು. ಸೊ ಇಲ್ಲಿ ನಾನು ಹೆಲ್ ಅಂತ ಇದೆಯಲ್ಲ ಒಂದು ಪ್ರೊಫೈಲ್ ಥರ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಲಾಸ್ಟ್ ಆಪ್ಷನ್ಸ್ ಬರುತ್ತೆ, ಆ್ಯಡ್ ಅನದರ್ ಅಕೌಂಟ್ ಅಂತ ಇರುತ್ತಲ್ಲ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ಗೂಗಲ್ ಅಂತ ಹೇಳಿ ಏನು ಫಸ್ಟ್ ಆಪ್ಷನ್ ತೋರಿಸ್ತಿದೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಚೆಕಿಂಗ್ ಫಾರ್ ದಿ ಸೈನ್ ಇನ್ ಒಂದು ವೆರಿಫಿಕೇಷನ್ ಕೇಳಿದೆ. ಸೊ ಚೆಕ್ ಇನ್ ಮಾಡಿ. ಸೊ ಚೆಕ್ ಇನ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಅಂತ ಕೇಳುತ್ತೆ. ಅಂದರೆ ಇಮೇಲ್ ಐ ಡಿ ಇಲ್ಲಿ ನೋಡಿ, ಇಮೇಲ್ ಐ ಡಿ ಆರ್ ಫೋನ್ ನಂಬರ್ ಇದನ್ನು ಇದು ಮಾಡಬೇಡಿ. ನಿಮ್ಮದು ಹೊಸ್ದಾಗಿ ಕ್ರಿಯೇಟ್ ಮಾಡ್ತೀರಿ, ಇದು ಸೈನ್ ಇನ್ ಆಪ್ಷನ್ಸು. ಸೊ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ, ಸೊ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಾರ್ ಮೈ ಪರ್ಸ್ನಲ್ ಯೂಸ್ ಆರ್ ಫಾರ್ ವರ್ಕ್ ಆರ್ ಬಿಸ್ನೆಸ್ ಅಂತ ಕೇಳ್ತಿದೆ. ಸೊ ನೀವೇನಾದರೂ ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ರೆ ಸೆಕೆಂಡ್ ಆಪ್ಷನ್ಸ್ನ ಕ್ಲಿಕ್ ಮಾಡಿ, ಅಥವಾ ನಿಮ್ಮ ಪರ್ಸ್ನಲ್ ಯೂಸಿಗೆ ಇದು ಮಾಡ್ತಿದ್ರೆ ನೀವು ಪರ್ಸ್ನಲ್ ಯೂಸ್ ಅಂತ ಕ್ಲಿಕ್ ಮಾಡಿ. ಯೂಟ್ಯೂಬ್ ಯಾವುದೇ ರೀತಿ ಇದ್ರೂ ನೀವು ಪರ್ಸ್ನಲ್ ಯೂಸ್ ಅಂತಲೇ ಕ್ಲಿಕ್ ಮಾಡಿ. ಫಾರ್ ವರ್ಕ್ ಆರ್ ಬಿಸ್ನೆಸ್ ಪರ್ಪಸ್ ಏನಾದರೂ ನೀವು ಕಂಪ್ನಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಥವಾ ವರ್ಕ್ ಪರ್ಪಸ್ ಅಂತ ಅಂದರೆ ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ನಾನು ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಹೇಳಿ ಫಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಬಂದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೇಳ್ತಿದೆ. ಸೊ ಕ್ರಿಯೇಟಿವ್ ಕ್ವೀನ್ ಅಂತ ಹೇಳಿ ಕೊಡ್ತಿದ್ದೀನಿ ನಾನು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ನೇಮು ಐ ನಾವಲ್ ಕ್ರಿಯೇಟರ್ ಇದೆ. ಸೊ ನಾನು ಹೊಸದಾಗಿ ಬೇರೆ ಯಾವುದೋ ಅಂದರೆ ಸುಮ್ಮನೆ ಒಂದು ನೇಮ್ ಕೊಡ್ತಿದ್ದೀನಿ. ಸೊ ಕ್ರಿಯೇಟಿವ್ ಕ್ವೀನ್ ಅಂತ ಹೇಳಿ. ಸೊ ಫಸ್ಟ್ ನೇಮು ಕ್ರಿಯೇಟಿವ್ ಅಂತ ಕೊಡ್ತೀವಿ, ಲಾಸ್ಟ್ ನೇಮು ಆಪ್ಷನಲ್ ಇದೆ. ಸೊ ನೀವು ಇಲ್ಲೇ ಕೊಡ್ಬೋದು ಕ್ರಿಯೇಟಿವ್ ಕ್ವೀನ್ ಅಂತ ಹೇಳಿ. ಸೊ ಕ್ರಿಯೇಟಿವ್ ಕ್ವೀನ್ ಅಂತ ಹೇಳಿ ಕೊಟ್ಟಿದ್ದೀನಿ. ಸೊ ಲಾಸ್ಟ್ ನೇಮ್ ನಿಮಗೆ ಆಪ್ಷನಲ್ ಇದೆ. ಸೊ ನಿಮ್ಗೆ ಏನಾದರೂ ಬೇಕಂತ ಅಂದರೆ ಬೇಕಾದರೆ ಆ ನೇಮ್ ಕೊಟ್ಕೊಬೋದು. ಸೊ ಇಲ್ಲ ಅಂತ ಅಂದರೆ ಮಾಮೂಲಿ ಕ್ರಿಯೇಟಿವ್ ಕ್ವೀನ್ ಅಂತ ಹೇಳಿ ಏನಿದೆ ಅದನ್ನೇ ಕೊಡ್ಬೋದು ನೀವು. ನೋಡಿ, ಇವಾಗ ನಾನು ಫಸ್ಟ್ ನೇಮ್ ಬಂದು ಕ್ರಿಯೇಟಿವ್ ಕ್ವೀನ್ ಅಂತ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕ್ಲಿಕ್ ಆನ್ ನೆಕ್ಸ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಆಪ್ಷನ್ ಬಂದು ನಿಮ್ಮದು ಬೇಸಿಕ್ ಇನ್ಫಾರ್ಮೇಷನು, ನಿಮ್ಮದು ಡೇಟ್ ಆಫ್ ಬರ್ತ್ ಮತ್ತು ಜೆಂಡರ್ ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ಡೇಟ್ ಆಫ್ ಬರ್ತ್ ಬಂದು ನಿಮ್ಮದು ಏನಿರುತ್ತೆ ಅದನ್ನು ಕ್ಲಿಕ್ ಮಾಡಿ. ಸೊ ನಾನು ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದು ಮೇಲ್ ಅಥವಾ ಫಿಮೇಲ್ ಯಾವ ಜೆಂಡರ್ ಇದ್ದೀರಾ ನೀವು ಅದನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಚೂಸ್ ಯುವರ್ ಜಿಮೇಲ್ ಅಡ್ರೆಸ್. ಸೊ ನಿಮಗೆ ಯಾವ ಜಿಮೇಲ್ ಅಡ್ರೆಸ್ಸು ನೋಡಿ, ಆಲ್ರೆಡಿ ಇಲ್ಲಿರೋದನ್ನೇ ನೀವು ಬೇಕಾದರೆ ಚೂಸ್ ಮಾಡ್ಕೊಬೋದು. ಬಿಕಾಸ್ ಆಲ್ರೆಡಿ ಆ ಅಕೌಂಟ್ ಆ ನೇಮಲ್ಲಿ ನಿಮಗೆ ಕ್ರಿಯೇಟಿವ್ ಕ್ವೀನ್ ಅನ್ನೋದು ಇದೆ ಅಂತ ನೋಡಿ. ನಾನು ಕ್ರಿಯೇಟ್ ಅವರ್ ಓನ್ ಜಿಮೇಲ್ ಅಡ್ರೆಸ್ಸು ಆಲ್ರೆಡಿ ಆಪ್ಷನ್ಸಲ್ಲಿ ತೋರಿಸ್ತಿದೆ. ನಿಮಗೆ ಬೇಡ ಅಂತ ಅಂದರೆ ಕ್ರಿಯೇಟಿವ್ ಕ್ವೀನಲ್ಲೇ ಕ್ರಿಯೇಟಿವ್ ಕ್ವೀನ್ @gmail.com. ಮೇ ಬಿ ಇದು ಆಲ್ರೆಡಿ ತೊಗೊಂಡಿರ್ತಾರೆ ಯಾರಾದರೂ. ಸೊ ನೋಡೋಣ, ಲೆಟ್ಸಿ. ಸೊ ಆಲ್ರೆಡಿ @gmail.com ಇದೆ. ಜಸ್ಟು ಕ್ರಿಯೇಟಿವ್ ಕ್ವೀನ್ ಅಂತ ಕೊಟ್ಟಿದ್ದೀನಿ @gmail.com. ಸೊ ಆಲ್ರೆಡಿ ಬೇರೆಯವ್ರದ್ದಿದೆ. ಸೊ ಕ್ರಿಯೇಟಿವ್ ಕ್ವೀನ್, ಲೆಟ್ಸಿ 098 @gmail.com. ನೋಡಿ, ಯಾವುದೂ ಇಲ್ಲ. ಸೊ ಕ್ರಿಯೇಟಿವ್ ಕ್ವೀನ್ 098 @gmail.com. ಇಲ್ಲಿ ನಿಮ್ಮದು ಪಾಸ್ವರ್ಡ್ ಯಾವುದಾದ್ರೂ ಸ್ಟ್ರಾಂಗ್ ಪಾಸ್ವರ್ಡ್ ಇದ್ದರೆ ಕೊಡಿ. ಸೊ ಒಂದು ಕ್ಯಾಪ್ಸು ಮತ್ತು
ಒಂದು ಸ್ಪೆಷಲ್ ಕ್ಯಾರೆಕ್ಟರು ಸ್ಮಾಲ್ ಲೆಟರ್ಸು ಆ್ಯಂಡ್ ನ್ಯೂಮರಿಕ್. ಸೊ ಒಂದು 8 ಕ್ಯಾರೆಕ್ಟರ್ಸ್ ಮೀನ್ಸ್ 8 ಸ್ಟ್ರಾಂಗೆಸ್ಟಲ್ಲಿ ಸೊ ಮಿಕ್ಸ್ಡ್ ಇರಬೇಕು ಲೆಟರ್ಸು ನಂಬರ್ಸು ಸಿಂಬಲ್ಸು. ಸೊ ಈ ರೀತಿ ನೀವು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಬೇಕಿರುತ್ತೆ, ಒಂದು ಸ್ಟ್ರಾಂಗ್ ಪಾಸ್ವರ್ಡು. ನಾನು ಕ್ರಿಯೇಟಿವ್ ಅಟ್ 1 2 3 ಅಂತ ಹೇಳಿ ಕೊಡ್ತಿದ್ದೀನಿ ಪಾಸ್ವರ್ಡು. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ಆಲ್ರೆಡಿ ರಿವ್ಯೂ ಯುವರ್ ಅಕೌಂಟ್ ಇನ್ಫಾರ್ಮೇಷನ್ ಇಮೇಲ್ ಐ ಡಿ ಕ್ರಿಯೇಟ್ ಆಯಿತು. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಸೊ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಪ್ರೈವಸಿದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಸೊ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಬಂದು ನಂದು ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಹೊಸ್ದಾಗಿ ಏನು ನಾನು ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡಿದೆ ಅದು ಕ್ರಿಯೇಟ್ ಆಗಿರುತ್ತೆ. ಲೆಟ್ಸ್ ಕ್ವೀನ್ 098@gmail.com. ಸೊ ನೀವು ಇದ್ರ ಮೇಲೆ ನೀವು ಸೆಲೆಕ್ಟ್ನ ಮಾಡಿದ್ರೆ ನಿಮಗೆ ಈ ರೀತಿ ತೋರಿಸುತ್ತೆ ನೋಡಿ, ಆಲ್ರೆಡಿ ಕ್ರಿಯೇಟ್ ಆಗಿದೆ. ವಿ ಪ್ರೊಟೆಕ್ಟ್ ಅವರ್ ಪ್ರೈವಸಿ ಅಂತ ಹೇಳಿ ಬಂದಿದೆ. ಸೊ ನಿಮ್ಮದು ಆಲ್ರೆಡಿ ಬಂದಿದೆ ನೋಟಿಫಿಕೇಷನು. ಸೊ ನೀವು ಆಲ್ ಮೇಲ್ಸಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಸೊ ಈ ರೀತಿ ನೀವು ಜಿಮೇಲ್ ಐ ಡಿ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಬೇಕಾಗಿರುತ್ತೆ ನೋಡಿ ಗೈಸ್. ಇವಾಗ ಇಲ್ಲಿ ಸಿ ಅಂತ ಹೇಳಿ ನಂದು ಚೇಂಜ್ ಆಯಿತು. ಸೊ ಇದಿಷ್ಟು ಇದಾಗಿತ್ತು ಇವತ್ತಿನ ಈ ಕಂಟೆಂಟ್ ವಿಡಿಯೋ. ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಹಲೋ ಗಾಯ್ಸ್, ಈ ರೀತಿ ನೀವು ಜಿಮೇಲ್ ಐ ಡಿ ಅಕೌಂಟ್ನ ಹೊಸದಾಗಿ ನೀವು ಕ್ರಿಯೇಟ್ ಮಾಡ್ಕೊಬೋದು. ಸೊ ಇದಿಷ್ಟಿದ್ರೆ ಸಾಕು. ನಿಮಗೆ ಏನು ಪಾಸ್ವರ್ಡ್ ಮತ್ತು ಮೇಲ್ ಐ ಡಿ ಅದನ್ನ ಒಂದು ಕಡೆ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಫ್ಯೂಚರ್ಗೆ ಬೇಕಾಗುತ್ತೆ. ಏನಾದರೂ ಪಾಸ್ವರ್ಡ್ ಮರ್ತೋಗಿದ್ರೆ ಬೇರೆ ಕಡೆ ನೀವು ಲಾಗಿನ್ ಆಗ್ಬೋದು. ಸೊ ಈ ಇಮೇಲ್ ಐ ಡಿನ ಇಟ್ಕೊಂಡು ಸೊ ಈ ಪಾಸ್ವರ್ಡ್ ಇಂಪಾರ್ಟೆಂಟ್ ಇರುತ್ತೆ. ಸೊ ನೀವು ರಿಕವರ್ ಮಾಡ್ಕೊಬೋದು ಇದೇ ಮೊಬೈಲಲ್ಲಿದ್ದರೆ. ಬೇರೆ ಕಡೆ ನೀವು ಎಲ್ಲಾದರೂ ಲಿಂಕ್ ಮಾಡ್ಕೊಬೇಕು ಅಂತಂದರೆ ಸೇಫ್ಟಿ ಪರ್ಪಸ್ಗೆ ಒಂದು ಕಡೆ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.